ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಎಕ್ಸ್ಪೆಕ್ಟೆಡ್, ಎಲ್ಲರೂ ವೆಯ್ಟ್ ಮಾಡ್ತಿರೋಂಥ ಸಿನಿಮಾ ಕೇಳಿ ಆ ಥರ ಪ್ರಮೋಟ್ ಮಾಡಿ ಎಲ್ಲ ಒಂದು ಸಿನಿಮಾನ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ ಮ್ಯೂಸಿಕ್ ಕೊಟ್ಟಿರೋರು ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ, ಪ್ರೇಮ್ ಸರ್ ಡೈರೆಕ್ಷನ್ ಥ್ಯಾಂಕ್ ಯು, ಆ್ಯಂಡ್ ಧ್ರುವ ಸರ್ ಯಾವಾಗಲೂ ನಮ್ಮದು ನಿಮ್ಮದು ಮ್ಯೂಸಿಕಲ್ ಜರ್ನಿ ಇದೆ, ಇದು ಅದೇ ಥರ ಇದೆ. ಸೊ ಡೆಫಿನೆಟ್ಲಿ ಒಂದು ಸೂಪರ್ ಹಿಟ್ ಆಗುತ್ತೆ. ಆ್ಯಂಡ್ ರೇಷ್ಮಾ ಮ್ಯಾಮ್ ಆಲ್ ದಿ ಬೆಸ್ಟ್, ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಮ್ಯಾಮ್ ಫಸ್ಟ್ ಸಾಂಗ್ ಲಾಂಚ್ ಮಾಡಿದ್ರಿ, ಸೂಪರ್ ಹಿಟ್ ಆಯಿತು, ಸೆಕೆಂಡ್ ಥರ್ಡು ಹಿಟ್ ಆಯಿತು, ಬಟ್ ಇದು ಅದಕ್ಕಿಂತ ದೊಡ್ಡ ಹಿಟ್ ಆಗುತ್ತೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎವ್ರಿಬಡಿ. ನೋರಾ ಮ್ಯಾಮ್, ಐ ನೋ ಯು ಮಸ್ಟ್ ಹ್ಯಾವ್ ಗಾಟ್ ಲಾಟ್ ಆಫ್ ಆಫರ್ಸ್ ಫ್ರಮ್ Kannada industry, but I feel this is your right choice to enter this industry. All the best to you, man. Thank you everybody. So thank you so much, starting from Arjun Janya sir, Dhruva sir, Prem sir, Rakshita ma'am, and ma'am, thank you so much, and Nora ma'am, big fan, thank you so much for coming into the industry. Thank you sir, thank you so much. I'm honored to be a part of this film, and tumba beautiful journey. Already songs more hit agide, and of course the charm has already started with this song. The expectation has started, so all the best to the entire team, and looking forward. Thank you so much. This is definitely fantastic. I ತುಂಬ ಪ್ರೌಡ್ ಆಗುತ್ತೆ ನನಗೆ, ಎಸ್ಪೆಷಲಿ ಅಬೌಟ್ ಪ್ರೇಮ್, ಬಿಕಾಸ್ ಐ ಫೀಲ್ ದಟ್ ಕನ್ನಡದಲ್ಲಿ ಬೇರೆ ಸಿನಿಮಾಗಳು ಸೂಪರ್ ಆಗಿರೋ ಹಾಡುಗಳು ಮಾಡಲ್ಲ ಅಂತಲ್ಲ. ಐ ಫೀಲ್ ದಟ್ ಆರ್ ಮ್ಯೂಸಿಕ್ ಇಸ್ ರಿಯಲಿ ಇವಾಲ್ವಿಂಗ್. ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗ ತುಂಬ ಒಳ್ಳೆ ಹಾಡುಗಳನ್ನು ತಗೊಬರುತ್ತೆ. ಬಟ್ ಐ ಆಲ್ಸೋ ಫೀಲ್ ದಟ್ ಪ್ರೇಮ್ ಇಸ್ ಒನ್ ಆಫ್ ದ ಬೆಸ್ಟ್. ಸೊ ನನಗೆ ನಾಟ್ ಬಿಕಾಸ್ he's my partner in crime, but I also think that he's fantastic with his music. Our music sense ತುಂಬ ಚೆನ್ನಾಗಿದೆ. I also feel that ಪ್ರೇಮ್ ಮತ್ತು ಅರ್ಜುನ್ ಯಾವಾಗಲೂ ಒಂದು ಹಾಡು ಮಾಡಿದಾಗ ಐ ಥಿಂಕ್ ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇನ್ ಇಟ್, ಆ್ಯಂಡ್ ತುಂಬ ಪ್ರೀತಿಯಿಂದ ಮಾಡ್ತಾರೆ. ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವಾಗಲೂ ಚೆನ್ನಾಗಿರುತ್ತೆ ಅಂತೀನಿ ನನ್ನ ಕುಕ್ಗೆ. ಐ ಥಿಂಕ್ ಪ್ರೀತಿಯಿಂದ ಅವರಿಬ್ಬರು ಯಾವುದೇ ಕೆಲಸ ಮಾಡಿದ್ರು ಐ ಥಿಂಕ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಎಲ್ಲರೂ ಪ್ರೆಸ್ ಅವರೇ ಒನ್ ಮೋ ಅಂದಮೇಲೆ ನಂದೇನಿದೆ. I think everybody liked the song, so thank you so much for the response, and I hope this does well too. ಡಿಫ್ರೆಂಟ್ ಆಗಿ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು, ಆ್ಯಂಡ್ ಈ ಸಿನಿಮಾ ಸ್ಪೆಷಲಿ ಫುಲ್ ರೆಟ್ರೋ ಇರುತ್ತೆ, ಸೊ ತುಂಬ ಎಕ್ಸೈಟಿಂಗ್ ಆಗಿತ್ತು. ಸೊ ಎಲ್ಲ ಹಾಡಲ್ಲೂ ರೆಟ್ರೋ ಇನ್ಸ್ಟ್ರೂಮೆಂಟ್ಸು, ಹಳೆ ಕಾಲದ 1970s ಯೂಸ್ ಮಾಡಿದಂಥ ರೆಟ್ರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಗೇನ್ ಅಂಥ ಮ್ಯೂಸಿಷಿಯನ್ಸ್ನೆಲ್ಲ ಮತ್ತೆ ಕರೆದು ಮತ್ತೆ ಯುರೋಪ್ಗೆ ಹೋಗಿ ಅಲ್ಲೆಲ್ಲ ಕೆಲಸ ಮಾಡಿ ತುಂಬ ದೊಡ್ಡ ಜರ್ನಿ ಇದು, 3 ವರ್ಷದ ಜರ್ನಿ. ನನಗೆ ತುಂಬ ಸ್ಪೆಷಲ್ ಆದ ಆಲ್ಬಮ್ ಕೇಳಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಸುಪ್ರೀತ್ ಸರ್, ವೆಂಕಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್, ಥ್ಯಾಂಕ್ ಯು. ಆ್ಯಂಡ್ ನೋರಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವರ್ಕಿಂಗ್ ಫಾರ್ ಯುವರ್ ಸಾಂಗ್ ಇಟ್ಸ್ ಅ ಪ್ಲೆಷರ್ ಫಾರ್ ಮೀ. ಥ್ಯಾಂಕ್ ಯು. ಆ್ಯಂಡ್ ರಕ್ಷಿತಾ ಮೇಡಮ್, ಥ್ಯಾಂಕ್ಸ್ ಫಾರ್ ದ ಲವ್. ನೀವಿದ್ದಾಗೆಲ್ಲ ಯಾವಾಗಲೂ ಒಂದು ಖುಷಿ ಇರುತ್ತೆ. And Anand Audio, Shyam sir, you are our strength, sir. One word. Thank you so much. I forgot words after seeing you. First, I want to apologize for the delay. I was caught up trying to fix this sorry because I wanted to make it right. So that was the stress I was in. But I want to say, Prem sir, thank you so much for inviting me today. I understand now why they call you the showman, especially after seeing the trailer in the big screen. It's insane. It's insane. It's epic. I want to give a shout out to Reshma, beautiful Reshma, Dhruv sir, the entire team, Raju sir who choreographed me. I came into this film very last minute, and when I came on the set and I met the whole entire crew, I realized that they are genuinely making an epic movie. And for me to be able to debut in Sandalwood with this project is quite an honor. So I just want to say thank you guys, and I hope you enjoy the song when you finally get to see it, because this is nothing, this is just a lyrical, but when you actually see the song, it's massive, it's on another level. So thank you so much. Love you guys. ಮೆಸೇಜ್ ಆಗಿರಲಿ ಅಥವಾ ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಶಿವ ಸಾಂಗ್ ಆಗಿರಲಿ, ಸೆಟ್ ಆಗಲ್ಲ, ಮತ್ತು ಅಂತಮ್ಮ ಜೋಡೆತ್ತು ಕಣು, ತುಂಬ ಖುಷಿ ಆಗ್ತಿದೆ. ಇವತ್ತು 4ನೇ ಹಾಡು ರಿಲೀಸ್ ಆಗ್ತಿದೆ, ಸರ್ಸೆ ರೆಸ್ಪಾನ್ಸ್ ಸಾಂಗ್ ಪ್ಲೇ ಮಾಡ್ತಾ ಇರಬೇಕಾದ್ರೇ ಕೇಳ್ತಾ ಇದೆ. ದಿಸ್ ಇಸ್ ಗೋನಾ ಬಿ ಕಿಲ್ಲರ್ ಸಾಂಗ್. Nora, you've owned the song, you've killed it, hands down one of the best performers out there. I can't wait for the audience to watch you in this song, and welcome to Sandalwood.
ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ಮ್ಯಾಮ್ ಹೇಳ್ದಂಗೆ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ ಆ್ಯಂಡ್ ಫೈನಲಿ ಏಪ್ರಿಲ್ 30ಗೆ ನಾವು ಬರ್ತಾ ಇದ್ದೀವಿ, ರಿಲೀಸ್ ಆಗ್ತಿದೆ. ಸಿ ಯು ಆಲ್ ಇನ್ ಥಿಯೇಟರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹಾಗೂ ಅರ್ಜುನ್ ಜನ್ಯ ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ವೆನ್ ಎವರ್ ದೇ ಟುಗೆದರ್ ದಿಲ್ ಕ್ರಿಯೇಟ್ ಮ್ಯಾಜಿಕ್ ಅಂತ. ಅದು ದಟ್ ಜಸ್ಟ್ ಕೀಪ್ಸ್ ಹ್ಯಾಪನಿಂಗ್. ಸೊ ಎಸ್. ಉತ್ತರ ಏನು? ನೀವು ಈ ಸಾಂಗಲ್ಲಿ ಸ್ಟೆಪ್ ಹಾಕಿದ್ದೀರಾ ನೋರಾ ಅವ್ರ ಜೊತೆ? ಹಾಂ, ಪ್ರೋಮೋಲ್ಲಿ ಬಂತಲ್ಲ. ಮತ್ತೆ ನೀವು ಮತ್ತೆ ನೋರಾ ಅವರು ಒಂದೆರಡು ಸ್ಟೆಪ್ ಹಾಕಿಲ್ಲ ಅಂದರೆ ಅಭಿಮಾನಿಗಳಾಗಿ ನಮಗೆ ಬೇಜಾರಾಗಲ್ವಾ? ಹಾಂ ಅಲ್ವಾ? I know Nora ma'am actually said you have to watch me on screen, but today there are a lot of fans who are waiting to see one jhalak of your one moment. Maybe we'll ask Rishma also to join. One small magic. Prem sir, ರೀರೆಕಾರ್ಡಿಂಗೇ ಆಗಲಿ ಅಥವಾ ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ ಆಗಲಿ ಇವರಿಬ್ಬರು ಊರಲ್ಲೇ ಇರ್ತಾ ಇರಲಿಲ್ಲ. ಎಲ್ಲಿದೆ ಅಂದರೆ ಲಂಡನಲ್ಲಿ ಇದ್ದೀನಿ ಅಂತಿದ್ರು. ಕಮ್ಮಿ ಆಗ್ತಾಯಿದೆ. ಬಟ್ ನಮ್ಮ ಡೈರೆಕ್ಟ್ರ್ ಹಿ ಮೇಡ್ ಶೋರ್ ಎಲ್ಲ ಲೈವೇ ಬೇಕು, ಲೈವ್ ಮ್ಯೂಸಿಕ್ ಮಾಡಬೇಕು. ಎಲ್ಲ ಮ್ಯೂಸಿಷಿಯನ್ಸ್ಗೂ ಎಷ್ಟೊಂದು ಜನಕ್ಕೆ ಹೊಸದಾಗಿ ಅವಕಾಶ ಕೊಡ್ತಾ ಇರ್ತಾರೆ ನಮ್ಮ ಪ್ರೇಮಣ್ಣ, ಲಿರಿಕ್ಸೇ ಆಗಲಿ ಅದೇ. ಸೊ ಡೆಫಿನೆಟ್ಲಿ ಈ ಆ್ಯಲ್ಬಮ್ ಇಷ್ಟು ಚೆನ್ನಾಗಿ ಆಗತ್ತೆ ಅನ್ನೋದಕ್ಕೆ ಅದು ಅರ್ಜುನ್ ಜನ್ಯ ಸರ್ ಹಾಗೆ ಪ್ರೇಮ್ ಸರಿಂದನೇ ಸಾಧ್ಯ ಅಂತ ಅನ್ಸುತ್ತೆ. ಯಾಕೆಂದರೆ ತುಂಬ ಹೋಮ್ವರ್ಕು ತುಂಬ ಡೀಟೇಲ್ ಮಾಡ್ತಾ ಇರ್ತಾರೆ. ಇವ್ರು ಶಾರ್ಟ್ ತೆಗಿಬೇಕಾದ್ರೂ ಅದು ಹಾಡು ಮ್ಯೂಸಿಕ್ ಹೇಳ್ತಾ ಇರ್ತಾರೆ, ಅಂದರೆ ಬಿ ಜಿ ಎಮ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ಬಿಟ್ಟರೆ ನಮ್ಮ ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು. ಯಾಕೆಂದರೆ ಶ್ಯಾಮ್ ಸರ್ ಆಗಲಿ ಆನಂದ್ ಸರ್ ಆಗಲಿ ನನ್ನ ಫಸ್ಟ್ ಮೂವಿ ಅದ್ದೂರಿಯಿಂದನೂ ಅವರೇ ತೊಗೊಂಡಿರೋದು. ಸೊ ಇವಾಗ ಕೆ ಡಿ ಎಲ್ ತಿರ್ಗ ತೊಗೊತಾ ಇದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ನಾನು ರಕ್ಷಿತಾ ಮ್ಯಾಮ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಅವ್ರ ಕೆಲಸ ಗೊತ್ತಾಗಲ್ಲ, ಬಟ್ ಬ್ಯಾಕ್ ಎಂಡಲ್ಲಿ ತುಂಬಾ ಒಂದು ಮೋಟಿವೇಟಿಂಗು ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಶಿಲ್ಪಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇಟ್ ಮೀನ್ಸ್ ಅಲ್ಲ. ನಮ್ಮ ಹೀರೋಯಿನ್ ಮ್ಯಾಮ್ ಬಗ್ಗೆ ಹೇಳಬೇಕು, ರೇಷ್ಮಾ ಮ್ಯಾಮ್. ಮೇಡಮ್ ಅವರು ಎಕ್ಸ್ಟ್ರಾಡಿನರಿ ಡಾನ್ಸರು. ಡೆಫಿನೆಟ್ಲಿ ಈ ಸಿನಿಮಾಲಿ ಡೈಲಾಗ್ ಡೆಲಿವರಿ ಆಗಿರಲಿ, ಇನ್ಕ್ಲೂಡಿಂಗ್ ಡಬ್ಬಿಂಗ್ ಆಗಿರಲಿ, ತುಂಬಾ ಹಾರ್ಡ್ ವರ್ಕ್ ಅನಿಸುತ್ತೆ. ಎಫರ್ಟ್ ಅಂತೂ ಡೆಫಿನೆಟ್ಲಿ ಇದೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಅದಾದಮೇಲೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡಬೇಕು. ಪ್ರೇಮ್ ಸರ್ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೀರೋ ಅಂದರೆ ದಟ್ ಈಸ್ ಪ್ರೇಮ್ ಸರ್. ಏಕೆಂದರೆ ಅಣ್ಣ ಡ್ಯೂರೇಷನಲ್ಲಿ ಹೇಳ್ಬೋದಾ ಸಿನಿಮಾದು? 2 hours 23 minutes ಅಂತ ಸಿನಿಮಾ ಕೇಳಿ. ಸೊ ಇದೇ ಏಪ್ರಿಲ್ 30ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಈ ಚಿತ್ರದಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದರೆ, ಎಡಿಟರು ಸಂಕೇತ್ ಅವರಾಗಿರ್ಬೋದು, ಫಸ್ಟ್ ಮೂವಿ ತಿರ್ಗಿ ಅವ್ರಿಗೊಂದು ಚಾನ್ಸ್ ಕೊಡ್ತಿರೋದು ಸಿ ಅಗೇನ್ ಪ್ರೇಮ್ ಸರ್. ಕ್ರಾಂತಿ ಅವರು ಡೈಲಾಗು, ತಿರ್ಗಿ ಅವ್ರಿಗೂ ಬ್ಯಾಕ್ ಎಂಡಲ್ಲಿ ಇದ್ದಿದ್ದವ್ರು ಮಂಜು ಅವರು, ತಿರ್ಗಿ ಅವ್ರಿಗೂ ಹೊಸ ಸಾಂಗ್ ಬರ್ಸಿದ್ರು. ಸೊ ಹೀಸ್ ಲೈಕ್ ಒಂಥರ ಆಪರ್ಚುನಿಟಿ ಕೊಡುವಂಥ ಒಂದು ಮನಸ್ಸಿರೋವಂಥ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಅಂದರೆ ದಟ್ ಇಸ್ ಪ್ರೇಮ್ ಸರ್. ಸೊ ಇದೇ ಏಪ್ರಿಲ್ 30ನೇ ತಾರೀಕು ನಾನು ಕಾಯ್ತಾ ಇದ್ದೀನಿ. ನಿಮ್ಗಳ ಥರನೇ ನಾನು ಎಕ್ಸೈಟೆಡು. ಆ್ಯಂಡ್ ನೋರಾ ಮ್ಯಾಮ್, ವೆರಿ ನೈಸ್ ಮೀಟಿಂಗ್ ಯು. ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾದಲ್ಲಿ ದೊಡ್ಡ ಹಿರಿಯ ಕಲಾವಿದರು ಮಾಡಿದರೆ ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ದೊಡ್ಡ ಸ್ಟಾರ್ಗಳ ಜೊತೆ ವರ್ಕ್ ಮಾಡುವಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ. ಯಾಕೆಂದರೆ ಅವ್ರುಗಳಿಂದ ಕಲಿಯೋದು ತುಂಬಾ ಇತ್ತು. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ಏಪ್ರಿಲ್ 30ನೇ ತಾರೀಕು ನಿಮಗೆ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ಮೆಲ್ರಿಗೂ ಕೇಳಿ ಅಂತ ಇಟ್ಟಿದ ತಕ್ಷಣ ಬರೀ ಮಾಸ್ ಇರುತ್ತೆ, ಬರೀ ಫೈಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಚಾನ್ಸೇ ಇರಬಾರ್ದು ಅಂತಲೇ ನಾವು ಜೋಡೆತ್ತು ಸಾಂಗ್ ರಿಲೀಸ್ ಮಾಡ್ತೀವಿ. ಇಟ್ ಈಸ್ ಅ ಫ್ಯಾಮಿಲಿ ಎಂಟರ್ಟೈನರ್.
ಪಕ್ಕಾ ಫ್ಯಾಮಿಲಿ ಡ್ರಾಮಾ ತೋರಿಸಿರುವಂಥ ಮೂವಿ ಕೇಳಿ. ಮುಂದಕ್ಕೆ ಬಂದು ಚಿತ್ರನ ನೋಡಿ ಆಶೀರ್ವಾದ ಮಾಡಿ. ನಮ್ಮ ವಿಲಿಯಮ್ಸ್ ಅವರು ಇದ್ದಾರೆ, ಅವರು ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ರು. ತುಂಬಾ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಶಿವನವರ ಮೇಡಮ್, ಏಕೆಂದರೆ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಮೋರ್ ಓವರ್ ಅರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅರ್ಜುನ್ ಸರ್ ಈ ಸಿನಿಮಾ ಕೆಲಸ ಮಾಡಿದಷ್ಟು ನಾನು ಯಾವುದರಲ್ಲೂ ನೋಡಿಲ್ಲ. ಯಾಕೆಂದರೆ ಯಾವಾಗಲೂ ಏನೇ ಒಂದು ಸರ್ಗೇನಾದರೂ ಪ್ರೇಮ್ ಸರ್ಗೊಂದು ಐಡಿಯಾ ಬಂದರೆ ಇದೇ ಚೇಂಜಸ್ ಆಗಲಿ, ಅದಕ್ಕೊಂದು ಇಂಪ್ರೂವ್ಮೆಂಟ್ ಆಗಲಿ, ಯಾವಾಗಲೂ ಅವೈಲೇಬಲ್ ಇದು ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಆನಂದ್ ಆಡಿಯೋ, ಶ್ಯಾಮ್ ಸರ್ ಮತ್ತು ಆನಂದ್ ಸರ್, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದ ಮೇನ್ ಪಿಲ್ಲರ್ಸ್ ವೆನ್ ಇಟ್ ಕಮ್ಸ್ ಟು ಆಡಿಯೋ ಅಂತ ಬಂದರೆ. ಯಾಕಂದರೆ ಇಷ್ಟು ಬಿಗ್ ಬಜೆಟಲ್ಲಿ ನಾವು ಆಡಿಯೋ ಮಾಡಬೇಕು ಅಂತಂದ ಅಂದ್ಕೊಂಡಾಗ ಅವರು ಯಾವುದೇ ರೀತಿಯಾದ ಆಲೋಚನೆ ಮಾಡ್ದಲೆ ದಿ ಸ್ಟುಡ್ ವಿತ್ ಅಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಪ್ರೇಮ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಪ್ರೀತಿ ಹಾಗೂ ಶ್ರಮದಿಂದ ಸಿನಿಮಾ ಮಾಡ್ತಿರೋದು ಅದು ಪ್ರೇಮ್ ಸರ್. ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಇನ್ನೊಂದು ತಿಂಗಳು ರಿಲೀಸ್ ಆರಾಮಾಗಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಧ್ರುವ ಸರ್, ಥ್ಯಾಂಕ್ಸ್ ಅ ಲಾಟ್. ಸೊ ಥ್ಯಾಂಕ್ ಯು. 20 ಜನ 25 ಜನ ಹಿಂಗೆ ಈ ಥರ ಇದ್ದರು. ಅಷ್ಟು ಜನ ಇಲ್ಲ ಮೇಡಮ್. ಅಲ್ಲಿ ನಿಮಗೆ ಯುರೋಪಲ್ಲಿ ಹೋದ್ರೆ ನಿಮಗೆ ಹತ್ತತ್ರ 300 ಜನ ಸಿಗ್ತಾರೆ, 300 ಮೆಂಬರ್ಸ್. ಆ್ಯಂಡ್ ನಿಮಗೆ ರಿದಮ್ ಎಲ್ಲ ನಾವು ಇದೆಲ್ಲ ಮಾಡೋದು ಇಲ್ಲಿ ಮುಂಬೈಲಿ ಮಾಡೋದು ರಿದಮ್ ಎಲ್ಲ. ಅಂದರೆ ಏನಾಗುತ್ತೆ, ಒಂದ್ಸರಿ ಮಾಡಿದಾಗ ಅದು ಇಂಪ್ಯಾಕ್ಟ್ ಬೇಕು ಅಂದ್ಬಿಟ್ಟು ಮಾಡ್ತಿರ್ತೀವಿ. ಈಗ ನೋಡ್ರಲ್ಲ, ಸೌಂಡ್ ಕೇಳಿದ್ರಲ್ಲ ನೀವು. ಸೊ ಅದನ್ನೆಲ್ಲ ಮಾಡ್ಬೇಕಂತ ತುಂಬ ಕಷ್ಟ ಇರ್ತದೆ ಮೇಡಮ್. ಅದನ್ನ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ತಿರ್ಗಿ ನೋಡಿ ಇಲ್ಲಿ ನಮ್ಮ ಬಾಸ್ ಕೂತವನೆ, ಬಾಸ್ ಅಲ್ಲ, ಇನ್ವೆಸ್ಟ್ಮೆಂಟ್ ಬಗ್ಗೆ ಇದರಿಂದ ಮೂಲಕ ಕೇಳಿದ್ ನಾನು ನಿಮಗೆ. ವೈ ಲಂಡನ್ ವೆನ್ ವಿ ಹ್ಯಾವ್ ಆ ಟ್ಯಾಲೆಂಟ್ಸ್? ಇಲ್ಲ ಟ್ಯಾಲೆಂಟ್ ಅಂತ ಏನಿಲ್ಲ ಮೇಡಮ್. ಇಲ್ಲಿ ಮ್ಯೂಸಿಷಿಯನ್ಸ್ಗಳು ಕಮ್ಮಿ ಇದ್ದಾರೆ. ಮ್ಯೂಸಿಷಿಯನ್ಸ್ಗಳು ಇಲ್ಲಿ ಕಮ್ಮಿ ಇದ್ದಾರೆ. ನಿಮಗೆ ಸ್ಟ್ರಿಂಗ್ಸ್ ಆಗಲಿ ಬೇರೆ ಬೇರೆ ಇದಾಗಲಿ ಯಾರು ಜಾಸ್ತಿ ಇಲ್ಲ ಇಲ್ಲಿ ಈಗಿರೋ ಪರಿಸ್ಥಿತಿಗೆ. ಸೊ ಜಾಸ್ತಿ ಎಲ್ಲ ಆ ಕಡೆನೇ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮೇಡಮ್, ನಿಮ್ಮ ಅರ್ಜುನ ಮಾಡೋದಲ್ಲೇ ರೆಹಮಾನ್ ಅವರಾಗಲಿ, MM ಕಿರವಾಣಿ ಆಗಲಿ, ಆ್ಯಂಡ್ ದೆನ್ ಆಲ್ಮೋಸ್ಟ್ ಸರ್ ಅವ್ರ ಬಗ್ಗೆ ಅಲ್ಲ, ನಾನು ನಿಮ್ಮ ಬಗ್ಗೆ ಮಾತ್ರ ಕೇಳ್ತಾ ಇದ್ದಿದ್ದು. ಅವ್ರು ಅಲ್ಲೇ ಹೋಗ್ಲಿ, ಬಟ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ವೈ ಲಂಡನ್. ಯು ಗೇವ್ ದ ಆನ್ಸರ್. ಒಂದು ಸಂದೇಶನೂ ಹೇಳಿದ್ರೆ ಇಲ್ಲಿ ಮ್ಯೂಸಿಷಿಯನ್ಸ್ ಕಡಿಮೆ ಇದ್ದಾರೆ ಅಂತ. ಕಮ್ಮಿ ಇದ್ದಾರೆ ಮೇಡಮ್, ಕಮ್ಮಿ ಇದ್ದಾರೆ ಅಂತ ಅಷ್ಟೇ. ಓಕೆ, ಹ್ಯಾವ್ 2 questions to Nora. ಅದೇ ಲವ್ ಯು ಮೇಡಮ್. ಇರಬೇಕಷ್ಟೇ, ಇರಬೇಕು ಗೊತ್ತು ಅಂತೀವಲ್ಲ ಹಂಗೆ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟು ಇನ್ನೊಂದು ಟಾಕ್ಸಿಕ್ ಆಗಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯಿತು. ಸೊ 3 ಸಿನಿಮಾ ಅಟ್ ಎ ಟೈಮ್ ಒಂದು ಸಂಸ್ಥೆ ಮಾಡಬೇಕಾದ್ರೆ ಎಷ್ಟು 1000 crores ಎಬವ್ ಅನ್ಕೊಳ್ಳಿ. ನನಗೆ ಗೊತ್ತಿಲ್ಲ ಅದು, ನಾನು ಸುಮ್ಮನೆ ಹೇಳ್ತೇನೆ. ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಓದ್ಗಿದ್ದಾರೆ, ಆಮೇಲೆ ಯಾಕೆ ಬೇಕು ನಮಗೆ. ಸೊ ಅಲ್ವಾ ಮಗ, ಹೂ ಅಂತ್ಯಾ ಇದನ್ನ, ಹೂ ಅಂತ್ಯಾ, ಓಕೆ ಹೂ ಅಂದವ್ರೆ. ಸೊ 100% ಒಂದು ಏನಾಗಿತ್ತು, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಆವಾಗಲೇ. ಸ್ವಲ್ಪ ಏರುಪೇರು ಆದ್ದರಿಂದ KVN ಪ್ರೊಡಕ್ಷನ್ ಅಂತ ಇದು ಬರುತ್ತೆ. ಲೇಟ್ ನೋ ನಥಿಂಗ್. KVN ಇಸ್ ಆಲ್ವೇಸ್ ಆನ್ ಟ್ರ್ಯಾಕ್. ಟ್ರ್ಯಾಕಲ್ಲಿ ಹೋಗ್ತಿದ್ದಾರೆ. 30th 30ನೇ ತಾರೀಕು ಬರುತ್ತೆ. 100% ಬರುತ್ತೆ. ಒಂದು ಇದರಲ್ಲಿ ಇಲ್ಲೇನೆ ಸೊ ಕನೆಕ್ಟ್ ಮಾಡಿದ್ವಿ ಅದನ್ನ. ಸೊ 100% ಮೊನ್ನೆ KVN ಸರ್ ಅದೇ ಹೇಳ್ತಿದ್ರು, ದಯವಿಟ್ಟು ಅದನ್ನ ಇದನ್ನ ಮಾಡಿ ಕಂಟಿನ್ಯೂ ಮಾಡಿ ಪ್ರೇಮ್ ಅವ್ರೆ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಸರ್ಗೆ ಇಲ್ಲಿಂದ ಡಾರ್ಲಿಂಗ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನನ್ನ ಒಂದು ಮಾತು ಹೋಗಿ ಕೇಳಿದ ತಕ್ಷಣ ಡಾರ್ಲಿಂಗ್ ಬನ್ನಿ, ನಿಮಗೆ ಒಂದು ಒಳ್ಳೆ ಇದಿದೆ ಇದರಲ್ಲಿ ಕೇಳಿಲಿ, ದಯವಿಟ್ಟು ಬನ್ನಿ ಅಂತ. ಸೊ ಆ ಇದರಲ್ಲಿ ಆಯಿತು ಚಿನ್ನ, ಯಾವಾಗ ಬರ್ಬೇಕು ಹೇಳೋ ಅಂತ ಬಂದರು. ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಡಾರ್ಲಿಂಗ್. ಆ್ಯಂಡ್ ನಿಮ್ಮನ್ನ ಒಂದು ಅವ್ರನ್ನ ಒಂದು ಸ್ಟೇಜ್ ಮೇಲೆ ಹತ್ತಿಸ್ತೀನಿ, ಇದು ಹತ್ತಿ ಸಿಗೋದಲ್ಲೇ. ಸೊ ಯಾವ ಪಾತ್ರ ಏನು ಅಂತ ಬರುತ್ತೆ. ಪ್ರೇಮ್ ಸರ್ ಆಲ್ಮೋಸ್ಟ್ 4 ವರ್ಷ ಅವ್ರ ಪ್ರಶ್ನೆ ನಂದೇ ಇದ್ದಿದ್ದು. 4 ವರ್ಷ ಆಯಿತು ಸಿನಿಮಾ ಲಾಂಚ್ ಆಗಿ. ಏನಕ್ಕೆ ಡಿಲೇ ಆಗಿದ್ದು, ಕಾರಣ ಏನು? ಡಿಲೇ ಅಂತೇನಿಲ್ಲ ಬ್ರದರ್. ನಾನು ಸ್ಟಾರ್ಟ್ ಮಾಡಿದ್ದು ಪೂಜೆ ಮಾಡಿದ್ವಿ. ಪೂಜೆ ಮಾಡಿದ್ಮೇಲೆ ನಿಮಗೆ ಗೊತ್ತೇ ಇತ್ತು, ಧ್ರುವರ್ದೊಂದು ಸಿನಿಮಾ ಇತ್ತು, ಮಾರ್ಟಿನ್ ಇತ್ತು, ಅದು ಕಂಪ್ಲೀಟ್ ಆಗಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದು ನಾವು ಪೂಜೆ ಮಾಡಿದ್ವಿ. ಪೂಜೆ ಮಾಡಾದ್ಮೇಲೆ ಧ್ರುವರ್ದೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಹತ್ತತ್ರ 1.5 year
2 years ಆಯಿತು ಆ ಸಿನಿಮಾ ಎಲ್ಲ ಮುಗಿಬೇಕು. ಯಾಕಂದರೆ ಒಂದು ಶೆಡ್ಯೂಲ್ ಮಾಡಿದ್ವಿ. ಯಾಕಂದರೆ ಇಬ್ಬರಿಗೂ ಒಬ್ಬ ನಾಯಕ ನಟ ಅಂದಮೇಲೆ ಇಬ್ಬರು ಒಪ್ಕೊಂಡು ಇಬ್ಬರಿಗೂ ನಿರ್ಮಾಪಕರಿಗೆ ನ್ಯಾಯ ಒದಗಿಸ್ಲೇಬೇಕಾಗ್ತದೆ. ಯಾಕಂದರೆ ಇಬ್ಬರು ಬದುಕಬೇಕು, ಇಬ್ಬರು ಇದು ಮಾಡಬೇಕು. ಯಾಕಂದರೆ ಅವನ ಮೇಲೆ ಅಷ್ಟು ಕೋಟಿ ಬಂಡವಾಳ ಹಾಕಿ ಒಂದ್ಸರಿ ದಪ್ಪ ಆದ, ಒಂದ್ಸರಿ ಸಣ್ಣ ಆದ. ಸೊ ಆ ಇದಕ್ಕೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನ ಲೈಫ್ ಅಲ್ವಾ, ಅದನ್ನು ನೋಡಬೇಕು. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಹೆಚ್ಚು ಏರುಪೇರಲ್ಲಿ ಒಂದು 6 ತಿಂಗಳು 8 ತಿಂಗಳು ಹಂಗೆ ಹಿಂಗೆ ಆಯ್ತುಬಿಟ್ರೆ ಇಸ್ ಸಿನಿಮಾಸ್ ನಥಿಂಗ್ ಲೇಟು ಆ ಥರದ್ದೇನೂ ಇಲ್ಲ. ಸೊ ಸಿಂಪಲ್. ಪ್ರೇಮ್ ಸರ್, 4 ಸಾಂಗ್ ಈಗ ಹಿಟ್ ಆಗಿ 4ನೇ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಬಟ್ ಇಷ್ಟು ದೊಡ್ಡ ಕ್ಯಾನ್ವಸ್ನ ಸಿನಿಮಾ 4 ಸಾಂಗಲ್ಲಿ ನೀವೇ ಹಾಡೋದು ನಿಮ್ಮ ಐಡಿಯಾ ಆಗಿತ್ತು, ಅರ್ಜುನ್ ಜನ್ಯ ಅವರ ಐಡಿಯಾ ಆಗಿತ್ತು? ಇಲ್ಲಪ್ಪ, ನಾನು ಹಾಡೇ ಇಲ್ಲ ಗುರುವೆ. ಯಾರು ಹೇಳಿದ್ದು? ನಾನು ಒಂದೇ ಸಾಂಗ್ ಹಾಡಿರೋದು. ಅಲ್ಲ ಸರ್, ಅಣ್ತಮ್ಮ ಜೋಡೆ ತಗೊಳ್ಳೋ ಇದು ಬಂದ್ಬಿಟ್ಟು ಕೋರಸ್ಸು. ಅದೇ ಸರ್, ಫಸ್ಟ್ ಸಾಂಗ್ ಅಲ್ಲೂ ನಿಮ್ ಕೋರಸ್. ಕೋರಸ್ ಹಾಡೇ ಆಡ್ತೀನಿ ನಾನು. ಕರಿಯಾ ಪಿಕ್ಚರ್ ಇಂದ ಕೋರಸ್ ಆಡ್ತೀನಿ ನಾನು. ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಿ, ಜೋಗಯ್ಯ ಎಲ್ಲ ಕೋರಸ್. ಯಾರ ಕೇಳಿದ್ರೆ ಕೋರಸ್ ಅಂತ ನಾನು ಫಸ್ಟ್ ಹೋಗಿ ನಿಂತ್ಕೊತೀನಿ, ನಾನು ಮಾಡ್ತೀನಿ ಗುರು ಅಂತ. ಐ ಆಮ್ ಕೋರಸ್. ಯಾಕಂದ್ರೆ ಐ ಆಮ್ ಲರ್ನಿಂಗ್, ನಾನು ಕಲಿಬೇಕು. ನಾನು ಯಾವಾಗಲೂ ಅಷ್ಟೇ, ಅರ್ಜುನ ಕೀಬೋರ್ಡ್ ಪಕ್ಕ ನಿಂಗೆ ಕುತ್ಕೊಂಡ್ರೆ ನನಗೆ ಕೈ ಹಿಂಗೆ ಅಂತ ಇರ್ತದೆ, ಏನೋ ಮಗನೇ, ಏನೋ ದೇವ್ರು ಏನೋ ಕಲೆ ಕೊಟ್ಟೋ ನಿಮಗೆ. ನನಗೂ ಆಸೆ ಕಣೋ ಅಂತೀನಿ. ಬನ್ನಿ ಸಾರ್ ಅಂತಾನೆ. ನಮ್ಗೆ ಗೊತ್ತಿಲ್ಲ, ಅದು ಅಭ್ಯಾಸ ಎಲ್ಲ ಗೊತ್ತಿಲ್ಲ ನಮಗೆ. ಅದೆಲ್ಲ ನಾವೇನೋ ಪಡ್ಕೊಂಬಂದಿಲ್ಲ ಅಂತೀವಲ್ಲ, ನಾವು ಬೇಡವರು ಗುರು ಕೊಟ್ಬಿಡು ಅಂತೀವಿ, ಇಸ್ಕೊತೀವಿ, ತಗೊಂಡು ಜನಗಳಿಗೆ ಪೇಸ್ಟ್ ಮಾಡಿ. ಅಂದ್ರೆ ಈ ಸಿನಿಮಾದಲ್ಲಿ ಸಾಂಗ್ ಬರೆಯೋಕ್ಕೆ ತುಂಬಾ ಜನ ನಿಮ್ಮ ಬಳಗದವರಿಗೆ ಅವಕಾಶ ಕೊಟ್ಟಿದ್ದೀರಾ. ಹಾಡೋದಕ್ಕೂ ಇನ್ ಸ್ವಲ್ಪ ಜನಕ್ಕೆ ಅವಕಾಶ ಕೊಡ್ಬೋದಿತ್ತು. ಆಡ್ತವ್ರೆ ಬ್ರದರ್. ಈಗ ಅರ್ಜುನ್ ಅವರು ರಂಗ ಯಾರೋ ಮಗನೇ ಈ ಸಾಂಗು ಐಶ್ವರ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಐಶ್ವರ್ಯ ಅವ್ರಿಗೆ ಇಲ್ಲ, ನಾವು ಬೇರೆ ಕಡೆ ಹಿಂದಿಲಿ ಆಡಿಸ್ತಾ ಇದ್ವಿ. ಆಮೇಲೆ ಹಿಂದಿ ಇದನ್ನ ಇವ್ರ ಕೈಲಿ ಆಡಿಸಿದ್ದಾರೆ, ನಮ್ಮ ಮಂಗಳೂರು ಕೈಲಿ ಆಡಿಸಿದ್ದಾರೆ. ತಮಿಳ್ ಬಂದ್ಬಿಟ್ಟು ರಾಜಲಕ್ಷ್ಮಿ ಆಡಿದ್ದಾರೆ. ಮಲಯಾಳಂ ಸಿತಾರ ಆಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಹೊಸಬ್ರೇ. ಎಲ್ಲರಿಗೂ ಚಾನ್ಸ್ ಕೊಡ್ತಾ ಇರ್ತೀವಿ. ಇವಾಗ ಇಲ್ಲಿ ಸಾಂಗ್ ಬರ್ದಿರೋದು ಮಂಜು ಬರ್ದಿದ್ದಾನೆ. ಅಣ್ತಮ್ಮ ಜೋಡೆ ತಗೊಂಡ್ ಬರ್ದಿದ್ದ. ಇದು ಸ್ವಲ್ಪ ಇದ್ರ ಸಾಂಗ್ ಅಲ್ಲ, ಸ್ಪೆಷಲ್ ಸಾಂಗ್ ಅಂದ್ಬಿಟ್ಟು ನಾನು ಬರ್ದಿದ್ದೆ. ಸೊ ಈ ಥರ ಪ್ರತಿಯೊಬ್ಬರು ಯಾರು ಟ್ಯಾಲೆಂಟ್ ಇದೆ, ಯಾರು ಇದು ಬರ್ತಾರೆ 100% ಕೊಡ್ತೀನಿ ಗುರು. ನಾನು ಆರಾಮಾಗಿ ಕೂತಿರ್ತೀನಿ, ತೊಂದರೆ ಇಲ್ಲ ನನಗೆ. ಸೊ ನನಗೇನಂದ್ರೆ ಯಾರು ಬಂದರೂ ಬೆಳೆಸ್ತೀನಿ ನಾನು. ಯಾರಾದ್ರೂ ಬರಲಿ, ಅವ್ರಿಗೆ ಟ್ಯಾಲೆಂಟ್ ಇತ್ತ ಕರ್ಕೊಂಡ್ ಬಿಡ್ತೀನಿ ಮೇಲ್ಗಡೆ ಸ್ಟೇಜ್ ಮೇಲೆ ಬನ್ರೋ ಅಂತ. ನಾನು ಇವತ್ತು ಅಷ್ಟೇ ನಮ್ಮ ಹುಡುಗರೆಲ್ಲ ಕರೀತಿರ್ತೀನಿ ಯಾವಾಗ್ಲೂ, ಲೈ ಬರಲ್ಲ ಸ್ಟೇಜ್ ಮೇಲೆ, ನಿಮ್ಮನ್ನು ನೀವು ತೋರಿಸ್ಕೊಳ್ರು, ಇಲ್ಲ ಅಂದ್ರೆ ಕಷ್ಟ ಕಂಡ್ರು ಬೆಳೆಯೋಕ್ಕೆ ಅಂತ. ಆಮೇಲೆ ನನ್ನ ಇಟ್ಕೊಂಡ್ರು ನನ್ನೇ ತೋರಿಸ್ತಾರೆ, ಪ್ರೇಮಿತಾನ್ ಅಂತ. ನನ್ನ ಬಿಟ್ಬಿಟ್ಟು ಹೋಗ್ರಿ ಬಿಡಿ ಮಕ್ಕಳ ನೀವು ಅಂತಿರ್ತೀನಿ. ನನಗೆ ಪ್ರೇಮ್ ಸರ್, ಈಗ ಇಲ್ಲಿ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಆಗ್ತವೆ. ಸಮ್ ಟೈಮ್ ಏನೋ ಹೇಳ್ತೀವಲ್ಲ, ಸಮ್ ಟೈಮ್ ಆಗ್ತವೆ. ಸೊ ಮಾಡೋಕಂದ ಈಗ ಶುರು ಮಾಡ್ತೀನಿ. ಅವನ ಜೊತೆ ಇನ್ನ 4-4 ಪಿಕ್ಚರ್ ಮಾಡಕ್ ಬಿಡ್ತೀನಲ್ಲ ಇವಾಗ. ವರ್ಷಕ್ಕೊಂದು ಅವ್ನಿಗೆ. ಯಾರು ಅವ್ನು ರೆಡಿ ಬರಲ್ಲ ಅಂತ ಮಗ. ಹಾ, ನಿನ್ನ ವರ್ಷಕ್ಕೊಂದು ಸಿನಿಮಾ ಮಾಡಕ್ ಬರಲ್ಲ ನನ್ನ ಜೊತೆ ನೀನು. ಮುಲಾಜಿಂದ 2 ಮಾಡೋಣ ಬರೋಣ. ಹೆಂಗ ನಮ್ಮ ಅವನು ಸರ್ 4 ಸಾಂಗ್ ಆಯ್ತು, 2 ಟೀಸರ್ ಆಯ್ತು. ಏಪ್ರಿಲ್ 30ರವರೆಗೂ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಮತ್ತೆ ಪ್ಯಾನ್ ಇಂಡಿಯಾ ಮೂವಿ ಆಗಿರೋ ಕಾರಣ ರಿಲೀಸ್ಗೆ ಬೇರೆ ಬೇರೆ ಸಿಟಿಗಳಿಗೆ ಪ್ರಮೋಷನ್ಸ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಓಕೆ, ಅದು ಟೀಮ್ ಇದೆ, ಕೆವಿನ್ ಟೀಮ್ ಇದೆ. ಅದಕ್ಕೆ ಒಂದು ಟೀಮ್ ಇಟ್ಟಿದ್ದಾರೆ. ಎನಿಥಿಂಗ್ಸ್ ಅದು ಪ್ರೊಡಕ್ಷನ್ ಕಡೆಯಿಂದ ಇದು ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ಮಾಡಬೇಕು, ಏನೇನು ಪ್ಲಾನ್ ಮಾಡಬೇಕು ಅಂತ. ಸೊ ಅದು ಪ್ರೊಡಕ್ಷನ್ ಟೀಮಿಂದನೇ ಪ್ಲಾನ್ ಮಾಡ್ಕೊಂಡು ನನಗೆ ಅಪ್ಡೇಟ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀನಿ. ಯಾಕಂದರೆ ನನ್ನ ಹತ್ರ ಸರ್ಕ್ಗಳಿದೆ, ಇನ್ನು ಬೇಜಾನ್ ಇನ್ನೂ 2 ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಆ್ಯಂಡ್ ಇನ್ನು ಸುಮಾರು ಕಂಟೆಂಟ್ಗಳಿವೆ ನಮ್ಮ ಹತ್ರ. ಅವನ್ನೆಲ್ಲ ಬಿಡಬೇಕು ಅಂದರೆ ನಾನು ಟೈಮ್ ಕೊಡ್ತೀನಿ. ಸೊ ಅವ್ರೇನು ಪ್ಲಾನ್ ಮಾಡಿಕೊಡ್ತಾರೆ, ಅದ್ರ ಪ್ರಕಾರ ನಾನು ಮೂವ್ ಮಾಡ್ತೀನಿ. ಸುಪ್ರೀತ್ ಸರ್, So much of respect. बहुत इज्जत है. Of course, I'm a massive fan of Sanjay Dutt sir. He's an icon, you know. And when my friends back home, so my school friends, they found out I'm doing a song with Sanjay sir, they freaked out. They were like, oh my God. So you can imagine, it's such a big deal to share screen space with such an icon. I used to only see Sanjay Dutt sir on television, like watching his films and seeing his songs when I was younger. So to be able to work with him is such an honor. It's actually crazy. I didn't imagine that for myself. Speaking about my experience with him on set, he was so warm, so sweet, and so welcoming. And he kept praising the way I was doing the choreography, and I loved seeing how he was working on set, like with Prem sir and with the whole crew. He was very patient. He did everything sir wanted him to do. We had one moment in the song where he flies in the air
on the chandelier, and then as he's flying across, he picks me up, and then we go around the whole set on the chandelier. And I was like, I cannot believe he's able to do that. Like he's forever going to be our hero. So it's an honor to be able to work with him. ರನ್ನಿಂಗ್ ಅಲ್ಲೇ ಮಚಲಕ್ಷ್ಮಿ ಮಾತಾಡೋ ರೀತಿ ಆಗಿರಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ತುಂಬ ಕಷ್ಟವಾದ ಪಾತ್ರ, ಬಟ್ ಐ ಹೋಪ್ ಐ ಡನ್ ಜಸ್ಟಿಸ್ ಟು ಇಟ್. ಆ್ಯಂಡ್ ಸರು ಪ್ರತಿ ಒಂದು ಶಾರ್ಟ್ ಮುಂಚೆ ಅಥವಾ ಪ್ರತಿ ಒಂದು ಸೀನ್ ಮುಂಚೆ ನಂಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಧ್ರುವ ಸರು ಅಷ್ಟೇ ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ. ಏನಾದರೂ ಶಾರ್ಟ್ ಬಂದಿಲ್ಲ ಅಂದರೆ ಮಾಡೋಣ ಬಿಡಿ ಮೇಡಮ್ ಅಂತ ತುಂಬ ಕಾನ್ಫಿಡೆನ್ಸ್ ತುಂಬ್ತಾರೆ. ಆ್ಯಂಡ್ ಸಜೆಷನ್ಸ್ ಕೊಡ್ತಾರೆ. ಇಬ್ರು ಕಳ್ರು ಅವ್ರು ಮಿಸ್ ಮಾಡಿದಾಗ ಅವನು ಇವನು ಮಿಸ್ ಮಾಡಿದಾಗ ಇವನು ಈ ತರ ಇಲ್ಲ, ಇಡೀ ಟೀಮ್ ನನಗೆ ತುಂಬ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್. ಸರ್ Thank you so much. Love you. Okay, ಆಯ್ತಾ ಫೋಟೋ